ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ. ಜಮಖಂಡಿ ಕ್ರೀಡಾ ಚಟುವಟಿಕೆಗಳು ಅಂದ್ರೆ ಕೇವಲ ಕ್ರೀಡೆ ಅಲ್ಲ, ಅದು ಆರೋಗ್ಯದ ಹಬ್ಬ. ಕ್ರೀಡೆ ದೇಹವನ್ನು ಸದೃಢವನ್ನಾಗಿ ಮಾಡುತ್ತದೆ ಎಂದು ಶ್ರೀ ಪ್ರಭುಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಧರ್ಮಲಿಂಗಯ್ಯ ಗುಡುಗುಂಟಿ ಹೇಳಿದರು. ತಾಲೂಕಿನ ಸಿದ್ದಾಪುರ ಗ್ರಾಮದ ಪುಷ್ಪಾತಾಯಿ ಕನ್ನಡ ಮಾಧ್ಯಮ ಶಾಲೆ ಹಾಗೂ ವಿಜ್ಞಾನ ಮತ್ತು ವಾಣಿಜ್ಯ ಪಿಯು ಕಾಲೇಜಿನಲ್ಲಿ ನಡೆದ ಪ್ರಭು ಅವಾರ್ಡ್ಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಕೇವಲ ಓದಿನಲ್ಲಿ ತಲ್ಲೀನರಾಗದೆ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರ ಮೂಲಕ ದೈಹಿಕವಾಗಿ ಶಾರೀರಿಕವಾಗಿ ಸದೃಢರಾಗಬೇಕು. ಸ್ಪರ್ಧೆಯಲ್ಲಿ ಗೆಲುವು ಸೋಲು ಎರಡೂ ಸಹಜ, ಆದರೆ ಭಾಗವಹಿಸುವ ಧೈರ್ಯವೇ ದೊಡ್ಡದು. ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸ, ಅನುಭವ ಮತ್ತು ಶಿಸ್ತಿನ ಗುಣ ಬೆಳೆಸಿಕೊಳ್ಳಲು ಸಾಧ್ಯ ಎಂದು ಅವರು ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡಿದರು. ಒಲೆಮಠದ ಮಹಾಸ್ವಾಮಿ ಶ್ರೀ ಆನಂದದೇವರು ಮಾತನಾಡಿ, ನಾವು ಮಾತ್ರ ಮುಂದೆ ಸಾಗುವುದು ಸಾಕಾಗದು, ನಮ್ಮ ಜೊತೆಯಲ್ಲಿ ಇತರರನ್ನು ಸಹ ಕೈಹಿಡಿದು ಕೊಂಡೊಯ್ಯುವ ಮನೋಭಾವ ಅಗತ್ಯ. ಪ್ರತಿಯೊಬ್ಬರ ಜೀವನದಲ್ಲೂ ಗುರು ಅತ್ಯಂತ ಮುಖ್ಯ. ಕೈಕಾಲುಗಳಿಲ್ಲದವರು ಸಾಧನೆ ಮಾಡುತ್ತಿರುವ ಉದಾಹರಣೆಗಳು ನಮ್ಮ ಮುಂದೆ ಇವೆ. ಹೀಗಿರುವಾಗ ನಮ್ಮ ಸಾಮರ್ಥ್ಯವನ್ನು ಸರಿಯಾಗಿ ಬಳಸಿಕೊಂಡರೆ ದೊಡ್ಡ ಗುರಿಗಳನ್ನು ಸಾಧಿಸಬಹುದು ಎಂದು ಹೇಳಿದರು. ಸಿನಿಮಾದಲ್ಲಿ ನಾಯಕನಂತೆ ಕಾಣಬೇಕೆಂಬ ಆಸೆ ಅನಗತ್ಯ. ನಿಜ ಜೀವನದಲ್ಲಿಯೇ ಪರಿಶ್ರಮ ಮತ್ತು ನೈತಿಕ ಮೌಲ್ಯಗಳಿಂದ ನಾಯಕನಾಗಬೇಕು. ವಿದ್ಯಾರ್ಥಿಗಳ ಗಮನ ಸದಾ ಗುರಿ ಮತ್ತು ಸಾಧನೆ ಮೇಲೆಯೇ ಇರಲಿ ಎಂದು ಆಶೀರ್ವಚನ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಶ್ರೀ ಪ್ರಭುಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ನಿರ್ದೇಶಕ ಸುಧೀರ ಗುಡುಗುಂಟಿ, ದೇವಲ ದೇಸಾಯಿ, ಉಮೇಶ್ ಹಿರೇಮಠ್, ಪಾರ್ವತಿ ಗುಡುಗುಂಟಿ, ಬಸಯ್ಯ ಮಹಾಲಿಂಗಪುರಮಠ್, ನೇಮಣ್ಣ ಜಮಖಂಡಿ, ಪ್ರಾಥಮಿಕ ಮತ್ತು ಪ್ರೌಢ ವಿಭಾಗದ ಮುಖ್ಯ ಗುರುಗಳಾದ ಕೆ.ವೈ. ಭೂತಾಳಿ, ಶಾಲಾ ನಿರ್ದೇಶಕ ಡಾ. ಎಸ್.ಎಸ್. ಹೂಲಿ, ಆಡಳಿತಾಧಿಕಾರಿ ಪ್ರೊಫೆಸರ್ ವೈ.ಬಿ. ಹೊಟ್ಟಿ, ಶಿಕ್ಷಕರಾದ ಕೆ.ಬಿ. ಮಠ್, ಎಸ್.ಎಂ. ಹಿಡಕಲ್, ಜಿ.ಪಿ. ಆಲಬಾಳ, ಎಸ್.ವಿ. ಮರನೂರ, ಎಸ್.ಎಚ್. ಮಾಳಿ, ಎಸ್.ಎಚ್. ಸನದಿ, ಆರ್.ಎ. ಹಿರೇಮಠ್ ಹಾಗೂ ಶಿಕ್ಷಕಿಯರಾದ ಶ್ರೀಮತಿ ಎಂ.ಬಿ. ಗುಮಾಸ್ತೆ, ಶ್ರೀಮತಿ ಎನ್.ಬಿ. ಮನಗೂಳಿ, ಶ್ರೀಮತಿ ಎಸ್.ಎಸ್. ಹಿರೇಮಠ್, ಶ್ರೀಮತಿ ಎಲ್.ಎಂ. ಕಲ್ಮಠ್, ಶ್ರೀಮತಿ ಜಿ.ಕೆ. ಕರಲಟ್ಟಿ, ಶ್ರೀಮತಿ ಯು.ಬಿ. ಕಂಠಿಮಠ್ ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದು, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ, ನಮ್ಮ ನಡೆ. ಸತತವಾಗಿ ಇಲ್ಲಿವರೆಗೆ ಪ್ರತಿ ವರ್ಷ ನಮ್ಮ ಶಾಲೆಯ ಮಕ್ಕಳಲ್ಲದೆ ಈ ಸುತ್ತಮುತ್ತ ಇರುವಂತಹ ಎಲ್ಲಾ ಶಾಲೆಯ ಮಕ್ಕಳ ಪ್ರತಿಭೆಯನ್ನ ಹೊರತರಬೇಕಂತ ಹೇಳಿ, ಅದು ಕ್ರೀಡೆ ಆಗಿರ್ಬೋದು, ಸಾಂಸ್ಕೃತಿಕ ವಿಭಾಗ ಆಗಿರ್ಬೋದು, ಪ್ರತಿಭೆ ಆಗಿರ್ಬೋದು, ಬೇರೆ ಬೇರೆ ವಿಭಾಗಗಳಿಂದ ಈ ವಿದ್ಯಾರ್ಥಿಗಳ ಪ್ರತಿಭೆಯನ್ನ ಹೊರತರುವ ಸಲುವಾಗಿ ಈ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ನಾವು ಏನ್ ಮಾಡ್ತೇವೆ ಅಂತಂದ್ರೆ, ಮೊದಲನೇ ದಿವಸ ಪ್ರಭು ಅವಾರ್ಡ್ ಅನ್ನುವಂತ ಈ ನಾಮಕ ಹೆಸರಿನ ಇದರಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಏನಲ್ಲ, ಆ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಾರೆ, ಈ ನಗರ ಬಹುಮಾನದೊಳಗೆ ಸಾಹೇಬರೆಲ್ಲ ಜಗದೀಶ್ ಸಾಹೇಬರು ಮಾಡಿದ್ರು, ಸಂಸ್ಥೆ ಮಾಡಿದಾರ. ಇಲ್ಲೇ ನಮ್ಮ ಸಂಸ್ಥೆಯಲ್ಲಿ ನಿಜವಾಗಂದ್ರೆ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ, ಅವ್ರ ಸಂಖ್ಯೆ ಜಾಸ್ತಿ ಇದೆ. ಅವ್ರ ತರತಾರ ಆಟದಲ್ಲಿ ಅವರು ಕೂಡ ಮುಂದಾರ. ಸೊ ನನಗೂ ಕೂಡ ಬಹಳ ಹೆಮ್ಮೆ ಇದೆ. ಈಗ ಹೆಣ್ಮಕ್ಳು ಕೂಡ ಬಹಳ ಕುಶಲತಾ ತೋರಿಸಿ ಅವರು ಕಾಂಪಿಟೇಷನ್ ಭಾಷಣ ಮಾಡ್ತಾ ಇದಾರ. ಸೊ ಇಲ್ಲಿ ಎಲ್ಲರಿಗೂ ಸಮಾನತೆ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ತಾವೆಲ್ಲರೂ ಚೆನ್ನಾಗಿ ಆಡ್ರಿ, ತಮ್ಮೆಲ್ಲರಿಗೂ ಶುಭ ಹಾರೈಸ್ತೀನಿ. ಚೆನ್ನಾಗಿ ಆಡ್ರಿ, ಚೆನ್ನಾಗಿ ನಗೋತಾ ಆಡ್ಕೋತಾ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ರಿ. ತಾಲೂಕಿನೊಳಗೆ ಯಾರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಇರ್ತಾರಲ್ಲ, ಎಲ್ಲರಿಗೂ ಗುರುತಿಸಿ ಪ್ರಶಸ್ತಿಯನ್ನು ಕೊಡುವಂತ ಶಾಲೆ ಯಾವ್ದಂತಂದ್ರೆ ಅದು ನಮ್ಮ ಪುಷ್ಪಾತಾಯಿ ಶಾಲೆ ನಮ್ಮ ಶಾಲೆಗಳೆಲ್ಲ ಒಂದು ಘಟನೆ ಹೈದರಾಬಾದ್ನೊಳಗ, ಅಲ್ಲಿ APJ ಅಬ್ದುಲ್ ಕಲಾಂ ಅವರು ಸಹಿತ ಆ ಕಾರ್ಯಕ್ರಮದೊಳಗೆ ಪಾಲ್ಗೊಂಡಿರ್ತಾರೆ. ಅದು ಯಾವ ಕಾರ್ಯಕ್ರಮ ಅಂತಂದ್ರ ಅಂಗವಿಕಲರ ಒಂದು ಓಟಿನ ಸ್ಪರ್ಧೆ ಆ ಕಾರ್ಯಕ್ರಮದೊಳಗೆ ನೆರವೇರ್ತದೆ. ಎಲ್ಲ ಅಂಗವಿಕಲರು, ಕಾಲು ಯಾರಿಗಿಲ್ಲಲ್ಲ, ಎಲ್ಲ ಅಂಗವಿಕಲರು ಆ ಸ್ಪರ್ಧೆ ಒಳಗ ಪಾಲ್ಗೊಂಡಿರ್ತಾರೆ. ಎಲ್ಲರೂ ಸಹಿತ ಓಡಿ ಹೋಗ್ತಾ ಇರ್ತಾರೆ.
ಎಲ್ಲರೂ ಸಹಿತ ಓಡಿ ಹೋಗ್ತಾ ಇರ್ತಾರ. ಆದ್ರೆ ಓಡುವಂತ ಸಂದರ್ಭಗಳಿಗೆ ಏನಾಗ್ತದೆ ಅಂತಂದ್ರ ಒಬ್ಬ ಕಾಲ ಇಲ್ಲದೆ ಇರ್ತಕ್ಕಂಥ ಸಣ್ಣ ಹುಡುಗ ಅಲ್ಲಿ ಜಾರಿ ಬಿದ್ದಾಗ ಅವನ ಸಮನಾಗಿ ಯಾರು ಓಡಿ ಹೋಗ್ತಿರ್ತಾರಲ್ಲ ಎಲ್ಲ ಅಂಗವಿಕಲರು ಅವನ ನೋಡಿ ಬಿದ್ದಿರ್ತಕ್ಕಂಥವ್ ನೋಡಿ ಮುಂದೆ ಓಡಿ ಹೋಗೋದಿಲ್ಲ. ಎಲ್ಲರೂ ಸಹಿತ ಅವನ ಬಿದ್ದವ್ ನೋಡಿ ಬರ್ತಾರಲ್ಲ, ಬಂದು ಅವನಿಗೆ ತಿನ್ನದ ಅವನಿಗೆ ನೀರು ಕುಡಿಸ್ತಾರ. ಇದು ಬಹಳ ವಿಶೇಷ ಅನಿಸ್ತದ. ಎಲ್ಲರೂ ಹೋಗಿ ಉಳಿದ ಅಂಗವಿಕಲರಿಗೆ ಕೇಳ್ತಾರಂತ, ಅಲ್ಲೋ ನೀವ್ ಎಲ್ಲರೂ ಅವ ಬಿತ್ತಿರ್ತಾರ, ಬೇರೆದವ್ರು ಬಂದು ಅವನ್ ಎತ್ತಿರ್ತಾರ, ನೀವ್ ಎತ್ತಿ ನೀವ್ಯಾಕೆ ಹೋದ್ರಿ, ನೀವು ಓಡಿ ಹೋಗಿ ಪ್ರಥಮ ಸ್ಥಾನ ಬರ್ಬೋದಿತ್ತಲ್ಲ ಅಂತ ತಿಳ್ಕೊಂಡ ಆ ಅಂಗವಿಕಲರಿಗೆ ಪ್ರಶ್ನೆ ಮಾಡಿದಾಗ ಆ ಅಂಗವಿಕಲರು ಉತ್ತರ ಕೊಡ್ತಾರಂತ. ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು, ಯಾರು ಈ ಜಗತ್ತಿನೊಳಗೆ ದೊಡ್ಡವ್ರು ಅನ್ಸ್ಕೊತಾರಂತಂದ್ರ ಇವ್ರು ಬಿತ್ತಿರ್ತಕ್ಕಂಥವ್ರು ನಾವು ಓಡಿ ಹೋಗಿ ಪ್ರಥಮ ಸ್ಥಾನ ಬಂದ್ರೆ ನಾವು ದೊಡ್ಡವ್ರು ಆಗ್ತಿದಿಲ್ಲ. ಅವ ಯಾವ ಬಿದ್ದಾನಲ್ಲ ಅವನ ಎತ್ತಿಡಿದ ಅವನು ಕೂಡ ನಾವು ಕರ್ಕೊಂಡು ಹೋದ್ರೆ ನಾವು ದೊಡ್ಡವ್ರು ಆಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಬರೀ ನಾವು ಅಟ್ಟ ದೊಡ್ಡವರಾಗೋದಲ್ಲ, ನಮ್ ಜೊತೆ ಯಾರು ಇರ್ತಾರಲ್ಲ ಅವ್ರನ್ನ ಯಾವಾಗ ನಾವು ಮುಂದೆ ಕರ್ಕೊಂಡು ಹೋಗ್ತೇವಲ್ಲ ಅವಾಗ ಈ ಜಗತ್ತಿನೊಳಗೆ ಎಲ್ಲರೂ ಕೂಡ ದೊಡ್ಡವರಾಗ್ಲಿಕ್ಕೆ ಸಾಧ್ಯ ಐತೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ನಮ್ಮ ಜಗದೀಶ್ ಗುಡ್ಗುಂಟಿ ಸಾಹೇಬ್ರವರು ಬರೀ ತಮ್ಮ ಸಂಸ್ಥೆ ಅಡ್ಡ ಬೆಳಬೇಕನ್ನುವಂತ ಸ್ವಾರ್ಥ ಮನೋಭಾವ ಅವರಲ್ಲಿಲ್ಲ. ನಮ್ಮ ಸಂಸ್ಥೆ ಬೆಳೆಯೋದ್ರ ಜೊತೆಗೆ ಉಳಿದೆಲ್ಲ ಸಂಸ್ಥೆಗಳು ಯಾರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಇರ್ತಾರೆ ನಮ್ಮ ಜಿಲ್ಲೆ ಒಳಗ ಎಲ್ಲರನ್ನೂ ಸಹಿತ ಬೆಳೆಸುವಂತ ಗುಣ ಯಾರಲ್ಲಿ ಐತಂದ್ರೆ ಅರ್ಥ ಮಾಡ್ಕೋಬೇಕು. ನೀವೆಲ್ಲರೂ ಕೂಡ ಈ ಸ್ಪರ್ಧೆ ಒಳಗ ಪಾಲ್ಗೊಂಡ ನೀವೆಲ್ಲರೂ ಕೂಡ ಅವಾರ್ಡ್ ತಗೊಳಕ್ ನೀವೆಲ್ಲರೂ ಸಹಿತ ಬಂದಿದ್ದೀರಿ. ಎಲ್ಲರೂ ಸಹಿತ ಈ ಸ್ಪರ್ಧೆ ಒಳಗ ಬಹಳ ಪ್ರಾಮಾಣಿಕತೆಯಿಂದ ನೀವೆಲ್ಲರೂ ಕೂಡ ಪಾಲ್ಗೊಂಡ ನೀವೆಲ್ಲರೂ ಕೂಡ ಅವಾರ್ಡ್ ತಗೊಂಡವ್ರು ನೀವೆಲ್ಲರೂ ಕೂಡ ಆಗ್ಬೇಕು. ತಗೋತಿರಲ್ಲ ಅವಾರ್ಡ್, ಕಪ್ ತಗೋತೀರ? ಯಾಕಪ್ಪ? ಈ ಪ್ರಭು ಅವಾರ್ಡ್ ತಗೋಬೇಕಂತಂದ್ರು ಬಹಳ ಸೌಭಾಗ್ಯವನ್ನು ನೀವೆಲ್ಲರೂ ಕೂಡ ಪಡ್ಕೊಂಡು ಬಂದಿರ್ಬಹುದು. ಯಾಕಂತಂದ್ರ ಎಲ್ಲರೂ ಜೀವನದೊಳಗ ಗುರಿ ಇರ್ಬೇಕ, ಏನಾದ್ರೂ ಒಂದು ಸಾಧನೆ ಮಾಡ್ತೀನಿ ಅಂತಕ್ಕಂತ ನಮಗ ಗುಡ್ಗುಂಟಿ ಸಾಹೇಬ್ರು ಒಂದು ಮಾತು ಹೇಳ್ತಿರ್ತಾರ. ಅವ್ರ ಜೀವನದೊಳಗೆ ನಡೆದಿರ್ತಕ್ಕಂಥ ಘಟನೆ ಇದೆ. ಜೀವನದೊಳಗ ಯಾವ ಕೋರ್ಸ್ಗಳು ಇಂಪಾರ್ಟೆಂಟ್ ಆಗಲ್ಲ, ಅವರು ಯಾವ ಕೋರ್ಸ್ ಮಾಡಿಲ್ಲ ಏನು ಅಂದ್ರೂ ಸಹಿತ ಬಹಳ ಕಷ್ಟದಿಂದ ಬೆಳೆದ ಕೇಸಿಂದ ಬೇರೆ ಫ್ಯಾಕ್ಟ್ರಿ ಒಳಗ ಕೆಲಸ ಮಾಡಿ ಕೇಸಿಂದ ಸ್ವಂತ ಫ್ಯಾಕ್ಟ್ರಿ ಕಟ್ಟುವ ಮಟ್ಟಿಗೆ ಅವ್ರು ಬೆಳಿತಾರ ಅಂತಂದ್ರ ಅವರಲ್ಲಿ ಬರೀ ಕೋರ್ಸ್ ಅರ್ಥ ಇರಲಿಲ್ಲ, ಒಳಗೊಂದು ಏನಾದ್ರು ಮಾಡ್ಬೇಕನ್ನುವಂತ ಫೋರ್ಸ್ ಇರ್ತದ. ಹಂಗ ಜೀವನದೊಳಗೆ ನಮಗೂ ಏನ್ ಇರ್ಬೇಕಂತಂದ್ರೆ ಫೋರ್ಸ್ ಇರ್ಬೇಕು, ಏನಾದ್ರು ಒಂದು ಸಾಧನೆ ಮಾಡ್ತೀನಿ ಅಂತಕ್ಕಂಥ ಹಠ ಇರ್ಬೇಕು, ಛಲ ಇರ್ಬೇಕು ನಮ್ಮೆಲ್ಲರಲ್ಲಿ. ಅದನ್ನ ನಾವು ಬಾಳಿ ಎತ್ತರ ಮಟ್ಟದೊಳಗೆ ಬೆಳಿಲಿಕ್ಕೆ ಸಾಧ್ಯ ಐತಿ. ಅಂತವ್ರು ಸಾಧಕರಾಗ್ಯಾರ. ಇವತ್ತ ಕಾಲಿಲ್ಲಾರ್ದವ್ರು ಸಾಧನೆ ಮಾಡಕತ್ತಾರ. ಸೌಂಡ್ ಅನಜಿ ಇವತ್ತ ಕಾಲಿಲ್ಲ ಅಂತಕ್ಕಂಥವ್ರು ಸಾಧನೆ ಮಾಡಕತ್ತಾರ. ಕೈ ಯಾರಿಲ್ಲಲ್ಲ ಅವ್ರು ಸಾಧನೆ ಮಾಡಕತ್ತಾರ. ಕಣ್ಣು ಯಾರಿಲ್ಲಲ್ಲ ಅವ್ರು ಸಾಧನೆ ಮಾಡಕತ್ತಾರ. ಆದ್ರ ಭಗವಂತ ಚಂದ ಕಣ್ಣು ಕೊಟ್ಟಾನ, ಕಿವಿ ಕೊಟ್ಟಾನ, ಕಾಲು ಕೊಟ್ಟಾನ, ಕೈ ಕೊಟ್ಟಾನ, ಆದ್ರೂ ಯಾರು ಸಾಧನೆ ಮಾಡಕಂತೀವಿ ಇವತ್ತಿನ ದಿನಮಾನದೊಳಗ. ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ನಮ್ಮ ಜೀವನದೊಳಗ ಯಾರು ಆದರ್ಶ ಆಗ್ಬೇಕು ಅನ್ನೋದಕ್ಕೆ ನಿಮ್ಗೆಲ್ಲ ಕ್ವಶನ್ ಕೇಳುತ್ತೇನೆ. ನಿಮ್ಗೆಲ್ಲ ಅರುಣಿಮ ಸಿನ್ಹಾ ಯಾರಿಗೆ ಗೊತ್ತು?